ಬೆಳಗಾವಿ ಟ್ರಾಫಿಕ್ ಎಎಸ್ಐಗಳಿಂದ ಭರ್ಜರಿ ವಸೂಲಿ ನಡೆಸಲಾಗ್ತಾ ಇದೆ. ಪೊಲೀಸರ ಈ ಲಂಚ ಬಾಕತನ ಟಿವಿ9 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದಕ್ಷಿಣ ಸಂಚಾರಿ ಪೊಲೀಸ್ ಠಾಣೆಯ ಇಬ್ಬರು ಎಎಸ್ಐ, ಓರ್ವ ಹೋಮ್ ಗಾರ್ಡ್ ಸಿಬ್ಬಂದಿಯಿಂದ ಪ್ರತಿನಿತ್ಯ ಕೂಡ ವಸೂಲಿ ದಂಧೆ ನಡೀತಾ ಇರುವುದು. ಸಂಚಾರಿ ನಿಯಮ ಉಲ್ಲಂಘನೆ ನೆಪದಲ್ಲಿ ಜನರ ಹಣವನ್ನ ಇವರು ಸುಲಿಗೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಮೇಲಿಂದ ಮೇಲೆ ಕೇಳಿ ಬರ್ತಾ ಇತ್ತು. ಇದು ಇವತ್ತು ಟಿವಿ9 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಳಗಾವಿಯ ಸಂಭಾಜಿ ಸರ್ಕಲ್ನ ನ್ಯೂಕ್ಲಿಯಸ್ ಮಾಲ್ ಬಳಿ ಈ ದೃಶ್ಯ ಕಂಡು ಬಂದಿರುವುದು. ವಾಹನವನ್ನ ತಡೆದು ಕೇಸ್ ಹಾಕುವ ಬೆದರಿಕೆಯನ್ನ ಹಾಕಿ ಹಣ ವಸೂಲಿಗೆ ಎಎಸ್ಐಗಳಾದ ವಿವೇಕಾನಂದ ದಳವಾಯಿ ಹಾಗೆ ಯಾಸೀನ್ ಡೋಂಗರಕ್ಕಿ ಇಳಿದಿದ್ದಾರೆ. ಇನ್ನು ವಸೂಲಿ ದಂಧೆ ಟಿವಿ9 ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಲಂಚಬಾಕ ಅಧಿಕಾರಿಗಳ ಅಮಾನತಿಗೆ ವಾಹನ ಸವಾರರು ಒತ್ತಾಯಿಸಿದ್ದಾರೆ. ಇದು ಟಿವಿ9 ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾಗಿರುವ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯ ಸುಲಿಗೆಯ ದಂಧೆ. ಪ್ರತಿನಿತ್ಯ ಆಯಿತು ಅಂತಂದರೆ ಆಫೀಸ್ಗಳಿಗೆ, ಕೆಲಸ ಕಾರ್ಯಗಳಿಗೆ, ಸ್ಕೂಲ್ಗಳಿಗೆ ಹೋಗಬೇಕು ಅನ್ನೋ ತರಾತುರಿಯಲ್ಲಿ ಜನ ವಾಹನವನ್ನು ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಟ್ರಾಫಿಕ್ ರೂಲ್ಸನ್ನು ಕೆಲವೊಬ್ಬರು ವೈಲೇಟ್ ಮಾಡೋದು ಕೂಡ ಕಂಡು ಬರುತ್ತೆ. ಇಂಥವರಿಗಾಗಿ ಕಾದು ಕುಳಿತಿರುವ ಈ ಪೊಲೀಸ್ ಸಿಬ್ಬಂದಿ ರೂಲ್ಸ್ ಪ್ರಕಾರ ಟ್ರಾಫಿಕ್ ರೂಲ್ಸನ್ನು ವೈಲೇಟ್ ಮಾಡಿದ್ರೆ ಫೈನನ್ನು ಹಾಕಬೇಕಾಗುತ್ತೆ. ಅದಕ್ಕೆ ಸರಿಯಾದ ರೆಸಿಪ್ಟನ್ನು ಕೂಡ ಕೊಡಬೇಕಾಗುತ್ತೆ. ಆದರೆ ನಾವೀಗ ನೋಡ್ತಿರುವ ದೃಶ್ಯದಲ್ಲಿ ಖುದ್ದು ಟ್ರಾಫಿಕ್ ಪೊಲೀಸರೇ ರೂಲ್ಸನ್ನು ಗಾಳಿಗೆ ತೂರಿರೋದು. ಯಾವುದೇ ರೀತಿಯ ರೆಸಿಪ್ಟ್ಗಳು ಕೂಡ ಕೊಡದಲೇ ಕೇಸ್ ಹಾಕ್ತೀವಿ ಅಂತ ಹೆದರಿಸಿ ಬೆದರಿಸಿ ಜನರಿಂದ ಹಣವನ್ನು ವಸೂಲಿ ಮಾಡ್ತಾ ಇರೋದು. 50-100 ಕೈ ಕೊಟ್ಟರೆ ಸಾಕು, ನಿಮ್ಮನ್ನ ಆರಾಮಾಗಿ ಬಿಟ್ಬಿಡ್ತಾರೆ ಅನ್ನೋ ರೀತಿಯ ಒಂದು ವಾತಾವರಣ ಕೂಡ ಅಲ್ಲಿ ಕಂಡು ಬರ್ತಿರೋದನ್ನು ನಾವು ನೋಡ್ತಾ ಇದ್ವಿ. ಇನ್ನು ಟ್ರಾಫಿಕ್ ಪೊಲೀಸ್ಗಳು ಅಂತಂದರೆ ಸಿಗ್ನಲ್ ಬಳಿ ಇರ್ತಾರೆ, ಇಲ್ಲ ಅಂತಂದರೆ ಎಲ್ಲಿ ಟ್ರಾಫಿಕ್ ರೂಲ್ಸ್ ಹೆಚ್ಚಾಗಿ ವೈಲೇಟ್ ಆಗುತ್ತೋ ಆ ಜಾಗದಲ್ಲಿ ನಿಂತು ಪರಿವೀಕ್ಷಣೆಯನ್ನು ಮಾಡಬೇಕಾಗುತ್ತೆ. ಆದರೆ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಯಾವುದೋ ಒಂದು ಅಂಗಡಿ, ಆ ಅಂಗಡಿ ಒಳಗೆ ಬಿಡಾರವನ್ನು ಹೂಡಿ ಕೂತಿರುವ ಪೊಲೀಸರು ಅಲ್ಲಿಗೆ ಜನರನ್ನು ಕರೆಸ್ಕೊಂಡು ಅಲ್ಲಿ ಅವರಿಂದ ದುಡ್ಡನ್ನು ಕಸಿತಾ ಇರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀಕಾಂತ್, 50-100 ಕೊಟ್ರೆ ಏನ್ ಟ್ರಾಫಿಕ್ ರೂಲ್ಸ್ ಅನ್ನ ವೈಲೇಟ್ ಮಾಡಿದ್ರು ಸರಿ, ನಿಮ್ನ ಬಿಟ್ಟು ಕಳಿಸ್ತೀವಿ ಅಂತ ಹೇಳಿ ಈ ರೀತಿ ವಸೂಲಿ ದಂಧೆಯಿಂದ ಜನರು ಯಾವ ರೀತಿ ಹೈರಾಣ ಆಗಿದ್ದಾರೆ, ಏನ್ ಹೇಳ್ತಿದ್ದಾರೆ ಬೆಳಗಾವಿ ಜನ? ಸ್ಮಿತಾ, ಏನು ಬೆಳಗಾವಿ ನಗರದಲ್ಲಿ ಹೆಲ್ಮೆಟನ್ನು ಕಡ್ಡಾಯ ಮಾಡಲಾಗಿದೆ. ಜೊತೆಗೆ ಕಟ್ಟುನಿಟ್ಟಾಗಿ ಏನು ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂಥೇಳಿ ಈಗ ಬೆಳಗಾವಿ ಏನು ಪೊಲೀಸ್ ಆಯುಕ್ತರು ಆದೇಶ ಹೊರಡಿಸಿದ ಹಿನ್ನೆಲೆಯಲ್ಲಿ ಇಡೀ ಬೆಳಗಾವಿ ನಗರದಲ್ಲಿ ಏನು ಪೊಲೀಸರು ಒಂದು ತಂಡೋಪತಂಡವಾಗಿ ಏನು ನಿಂತ್ಕೊಂಡು ಇಡೀ ಜನರಿಂದ ಏನು ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡ್ತಾರೆ ಅವರಿಗೆ ಫೈನ್ ಹಾಕುವಂಥದ್ದು ಮತ್ತು ಸ್ಥಳದಲ್ಲಿ ಫೈನ್ ಹಾಕಿ ಆ ರೀತಿ ಏನಂತಂದರೆ ನಿಯಮಾವಳಿ ಉಲ್ಲಂಘನೆ ಮಾಡದಂತೆ ಏನಂತಂದರೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಇದನ್ನೇ ಒಂದು ಬಂಡವಾಳವಾಗಿಸಿಕೊಂಡಿರುವಂಥ ಬೆಳಗಾವಿ ದಕ್ಷಿಣ ಸಂಚಾರಿ ಠಾಣೆ ಇಬ್ಬರು ಎಎಸ್ಐಗಳು ಇವತ್ತು ಏನಂತಂದರೆ ಆ ಒಂದು ಏನು ಜನರನ್ನ ಏನು ರಸ್ತೆಯಲ್ಲಿ ಹೋಗ್ತಕ್ಕಂಥ ಮತ್ತು ನಿಯಮಾವಳಿಯನ್ನು ಉಲ್ಲಂಘನೆ ಮಾಡಿದಂಥ ಏನು ವಾಹನ ಸವಾರರಿದ್ದಾರೆ ಅವರನ್ನು ತಡೆ ಮಾಡಿ ಏನಂತಂದರೆ ಅವರಿಂದ ಹಣ ವಸೂಲಿ ಮಾಡುವಂಥ ದಂಧೆಯಲ್ಲಿ ತೊಡಗಿರುವಂಥದ್ದು ಏನಂತಂದರೆ ಟಿವಿ9 ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥದ್ದು. ಪ್ರಮುಖವಾಗಿ ಏನು ನಾವು ದೃಶ್ಯವನ್ನು ನೋಡ್ತಾ ಇದ್ದೀವಿ, ಇದು ಏನಂತಂದರೆ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ನ್ಯೂಕ್ಲಿಯಸ್ ಮಾಲ್ನ ಬಳಿಯಲ್ಲಿರ್ತಕ್ಕಂಥ ಒಂದು ದೃಶ್ಯ. ಪ್ರಮುಖವಾಗಿ ಏನಂತಂದರೆ ಇಬ್ಬರು ಸಂಚಾರಿ ಪೊಲೀಸ್ ಠಾಣೆಯ ಇಬ್ಬರು ಎಎಸ್ಐಗಳಾಗಿರುವಂಥ ಏನು ಯಾಸೀನ್ ಡೊಂಗರ್ಕಿ ಮತ್ತು ಹಾಗೇನೆ ದಳವಾಯಿ ಅನ್ನೋ ಇಬ್ಬರು ಏನು ಎಎಸ್ಐಗಳಿದ್ದಾರೆ, ಇವರು ಸ್ವತಃ ಮುಂದೆ ನಿಂತು ಏನಂತಂದರೆ ಹಣ ವಸೂಲಿ ಮಾಡ್ತಕ್ಕಂಥ ದೃಶ್ಯಗಳು ನಾವು ನೋಡ್ತಾ ಇರುವಂಥದ್ದು. ಪ್ರಮುಖವಾಗಿ ಏನಂತಂದರೆ ಅಲ್ಲಿಯೇ ಒಂದು ಮೊಬೈಲ್ ಸ್ಟೋರ್ ಏನಿದೆ ಆ ಸ್ಟೋರ್ನಲ್ಲಿ ಒಳಗಡೆ ಏನಂತಂದರೆ ಈ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗಿ ಅಲ್ಲಿ ಹಣವನ್ನು ಇಸಿದುಕೊಂಡು ಏನಂತಂದರೆ ಹೊರಗಡೆ ಕಳಿಸುವಂಥದ್ದು. ಮತ್ತೊಂದು ಕಡೆ ಏನಂತಂದರೆ
ಏನು ಜನರು ಸೇರಿರುವಂಥ ಸ್ಥಳದಲ್ಲಿ ಲಂಚವನ್ನು ಇಸಿದುಕೊಳ್ಳಲಿಕ್ಕೆ ಸಾಧ್ಯವಾಗದ ಸ್ಥಿತಿಯಲ್ಲಿ ಮತ್ತೆ ಏನಂತಂದರೆ ಅವರಿಗೆ ಏನು ವಾಹನ ಸವಾರರಿದ್ದಾರೆ ಅವರಿಗೆ ಏನಂತ ಹೇಳುವಂಥದ್ದು ಅಲ್ಲಿ ಇರ್ತಕ್ಕಂಥ ಏನು ಓರ್ವ ಏನು ಹೋಮ್ ಗಾರ್ಡ್ ಸಿಬ್ಬಂದಿ ಏನಿದ್ದಾನೆ ಆತನ ಕೈಗೆ ಏನಂತಂದರೆ ಹಣವನ್ನು ನೀಡಿ ಹೋಗಿ ಅಂತೇಳಿ ಹೇಳುವಂಥ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಏನಂತಂದರೆ ಭಾಳಷ್ಟು ದಿನಗಳಿಂದ ಈ ಏನು ಇಬ್ಬರು ASIಗಳಿದ್ದಾರೆ ಇವರು ಈ ರೀತಿ ಲಂಚವನ್ನು ವಸೂಲಿ ಮಾಡ್ತಾ ಇದ್ರು ಅಂತೇಳಿ ಇದೀಗ ಗೊತ್ತಾಗಿರುವಂಥದ್ದು. ಪ್ರಮುಖವಾಗಿ ಏನಂತಂದ್ರೆ ಇವರ ದೃಶ್ಯ ಏನು TV9ನಲ್ಲಿ ಸೆರೆ ಆಯಿತು. ತದಾದ ನಂತರ ಏನಂತಂದ್ರೆ ಇವರು ಇದನ್ನ ಗಮನಿಸಿ ಅಲ್ಲಿಂದ ಏನಂತಂದ್ರೆ ಕಾಲ್ಕಿತ್ತಿ ಹೋಗಿರುವಂಥದ್ದು. ಪ್ರಮುಖವಾಗಿ ಏನಂತಂದ್ರೆ ಇಲ್ಲಿ ನಿಯಮಾವಳಿಗಳ ಬಗ್ಗೆ ಪಾಠ ಹೇಳಬೇಕಾದಂಥ ಪೊಲೀಸರೇ ಈ ರೀತಿ ಏನಂತಂದ್ರೆ ವಸೂಲಿ ದಂಧೆಯಲ್ಲಿ ತೊಡಗಿರೋದ್ರಿಂದ ಬಹಳಷ್ಟು ಏನಂತಂದ್ರೆ ವಾಹನ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈ ಏನು ಹೆಲ್ಮೆಟ್ ಕಡ್ಡಾಯಗೊಳಿಸಿದ್ದಾರೆ, ಜೊತೆಗೆ ನಿಯಮಾವಳಿಗಳ ವಿಚಾರದಲ್ಲಿ ಏನಂತಂದ್ರೆ ಪೊಲೀಸರು ಅದನ್ನ ಕಡ್ಡಾಯವಾಗಿ ಜಾರಿಗೊಳಿಸುವ ಬದಲು ಏನಂತಂದ್ರೆ ಈ ರೀತಿ ಹಣ ವಸೂಲಿ ದಂಧೆಗೆ ಇಳಿದಿದ್ದಾರೆ ಅನ್ನೋ ಒಂದು ಆರೋಪವನ್ನ ವಾಹನ ಸವಾರರು ಮಾಡ್ತಾ ಇರುವಂತದ್ದು. ಸ್ಮಿತಾ, ಜೊತೆಗೆ ಶ್ರೀಕಾಂತ್, ಈ ರೀತಿ ವಸೂಲಿ ದಂಧೆ ಮಾಡ್ತಿದ್ರು ಕೂಡ ಜನರು ಹೈರಾಣಾಗಿರೋದು ಒಂದ್ ಕಡೆ ಆದ್ರೆ ಮೇಲಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಿದ್ದು ಸುಮ್ಮನಿದಾರ ಅಥವಾ ಅವ್ರಿಗೂ ಕೂಡ ಇದ್ರಲ್ಲಿ ಶೇರ್ ಹೋಗ್ತಿದ್ಯಾ ಅನ್ನೋ ಅನುಮಾನ ಸಹಜವಾಗಿ ಮೂಡುತ್ತಲ್ವಾ ಅಂತ ಹೇಳಿ. ಸಹಜವಾಗಿ ಏನಂತಂದ್ರೆ ಸ್ಮಿತಾ, ಇದು ಏನಂತಂದ್ರೆ ಹಿರಿಯ ಅಧಿಕಾರಿಗಳು ಇಂಥ ಒಂದು ಏನು ಘಟನೆಯನ್ನ ಗಮನಿಸಬೇಕಾಗತ್ತೆ. ಪ್ರಮುಖವಾಗಿ ಏನಂತಂದ್ರೆ CC ಕ್ಯಾಮ್ರಾವನ್ನ ಇಡೀ ಬೆಳಗಾವಿ ನಗರದಂತ ಅಳವಡಿಸಲಾಗಿದೆ. ಅಲ್ಲಿ ಏನಂತಂದ್ರೆ ಈ ಏನು ಪ್ರತಿಯೊಂದು ಏನು ವಾಹನ ಸವಾರರು ತಮ್ಮ ಏನು ಸಂಚಾರಿ ನಿಯಮವನ್ನು ಉಲ್ಲಂಘನೆ ಮಾಡ್ತಾರೆ ಅದನ್ನ ಗಮನಿಸುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಏನಂತಂದ್ರೆ ಹೆಲ್ಮೆಟ್ ಅನ್ನ ಕಡ್ಡಾಯಗೊಳಿಸಿರೋದ್ರಿಂದ ಅದರ ಮೇಲೂ ಸಹ ನಿಗಾವನ್ನ ಇಟ್ಟಿದ್ದಾರೆ. ಆದ್ರೆ ಪ್ರಮುಖವಾಗಿ ಏನಂತಂದ್ರೆ ಎಲ್ಲಿ CCTV ಕ್ಯಾಮ್ರಾಗಳಿಲ್ಲವೋ ಅಲ್ಲಿ ನಿಂತ್ಕೊಂಡು ಈ ವಸೂಲಿ ದಂಧೆಯನ್ನ ಪೊಲೀಸರು ಚಾಲು ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಏನಂತಂದ್ರೆ ಈಗ ನಾವು ಏನು ನ್ಯೂಕ್ಲಿಯಸ್ ಮಾಲ್ ಪಕ್ಕದಲ್ಲಿ ಈ ಒಂದು ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಇಲ್ಲಿ ಯಾವುದೇ CCTV ಕ್ಯಾಮ್ರಾಗಳಿಲ್ಲ. ಹೀಗಾಗಿ ಸಹಜವಾಗಿ ಇಲ್ಲಿ ಏನಂತಂದ್ರೆ ದುಡ್ಡನ್ನ ವಸೂಲಿ ಮಾಡಬಹುದು ಮತ್ತು ಏನ್ ಬೇಕಾದರೂ ಮಾಡಬಹುದು ನಡೆಯುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಇಂಥ ಪ್ಲೇಸ್ ಅನ್ನ ಆಯ್ಕೆ ಮಾಡಿಕೊಂಡು ಏನಂತಂದ್ರೆ ಈ ಪೊಲೀಸರು ಏನು ವಸೂಲಿ ದಂಧೆಯನ್ನ ಪ್ರಾರಂಭ ಮಾಡಿರುವಂಥದ್ದು. ಸ್ಮಿತಾ, ಶ್ರೀಕಾಂತ್, ಜೊತೆಗೆ ಜನ ಏನು ಹೇಳ್ತಿದ್ದಾರೆ ಅಂತ ಹೇಳಿ, ಈಗ ಟ್ರಾಫಿಕ್ ರೂಲ್ಸ್ ವೈಲೇಟ್ ಮಾಡ್ತಾರೆ, ಪೊಲೀಸರು ಹಿಡಿತಾರೆ, ಸರಿ ಅರ್ಜೆಂಟಲ್ಲಿ ಎಲ್ಲೋ ಹೋಗಬೇಕಿರುತ್ತೆ, 50-100 ಕೊಟ್ಟು ಹೋಗ್ಬಿಡೋಣ ಅನ್ನೋದಷ್ಟೇ ಅವ್ರಿಗಿರುತ್ತೆ. ಬಟ್ ಈ ದಂಧೆ ಹೀಗೆ ಮುಂದುವರೆದ್ರೆ ಎಲ್ಲೊಂದು ಕಡೆ ಜನರಿಗೂ ಕೂಡ ಕಷ್ಟ ಅಲ್ವಾ ಇದರಿಂದ? ಹೀಗಾಗಿ ಏನು ಹೇಳ್ತಾರೆ ಜನ ಅಂತ? ಸ್ಮಿತಾ, ಪ್ರತಿಯೊಂದು ವಿಚಾರಕ್ಕೂ ಬೇರೆ ಬೇರೆ ಕಾಯ್ದೆಗಳನ್ನು ಮುಂದಿಟ್ಕೊಂಡು ಇವರು ವಸೂಲಿಯನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಯಾರನ್ನೇ ಒಂದು ವಾಹನ ಸವಾರರು ಏನು ಬೆಳಗ್ಗೆ ಏನಂತಂದರೆ ತಮ್ಮ ಕಚೇರಿಗಳಿಗೆ ಹೋಗಬೇಕು ಮತ್ತು ಸ್ಕೂಲ್ಗಳಿಗೆ ಹೋಗ್ತಕ್ಕಂಥ ಏನು ಶಾಲಾ ವಿದ್ಯಾರ್ಥಿಗಳಿದ್ದಾರೆ ಅವರನ್ನ ಏನಂತಂದರೆ ಟಾರ್ಗೆಟ್ ಮಾಡಿಕೊಂಡು ಇವರು ಏನಂತಂದರೆ ಹಣ ವಸೂಲಿ ಮಾಡುವಂಥದ್ದು. ತರಾತುರಿಯಲ್ಲಿರ್ತಕ್ಕಂಥ ಜನರು ಏನಂತಂದರೆ ಇವರು ಕೇಳಿದಟ್ಟು ಹಣ ಕೊಡ್ತಾರೆ ಅನ್ನೋ ಒಂದು ಕಾರಣ ಹಿನ್ನೆಲೆಯಲ್ಲಿ ಮೊದಲು ತಡೆದ ತಕ್ಷಣ ಇವರು ತೋರಿಸುವಂಥದ್ದು ಏನಂತಂದ್ರೆ ಫೈನ್ ಬುಕ್ ಅಂದ್ರೆ ಏನಂತಾನೆ ನಿಮ್ಮ ವಿರುದ್ಧ ಕೇಸನ್ನ ಹಾಕ್ತೀವಿ, ಹೀಗಾಗಿ ಏನಂತಂದ್ರೆ ನಿಮ್ಮ ಹೆಸರು ಹೇಳಿ ಅಂತ ಹೇಳಿ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಏನು ವಾಹನ ಸವಾರಿದ್ದಾರೆ ಈ ಎಲ್ಲಿ ಕೇಸ್ ಆಗತ್ತೆ, ನಮ್ಮ ಮೇಲೆ ಎಲ್ಲಿ ನಾವು ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ ಅನ್ನೋ ಒಂದು ಅಂಜಿಕೆ ಹಿನ್ನೆಲೆಯಲ್ಲಿ ಅವರು ಏನಂತಂದ್ರೆ ಈ ಏನು ಫೈನ್ ಅನ್ನ ಅಂದ್ರೆ ರಸೀದಿಯನ್ನ ಹರಿಸುವ ಬದಲು ಏನಂತಂದ್ರೆ ಅವರು ನೇರವಾಗಿ ಇವರು 100, 200 ಹೀಗೆ ಏನಂತಂದ್ರೆ ತಮ್ಮ ಕಿಶೆಯಲ್ಲಿದ್ದಂಥ ಹಣವನ್ನ ತೆಗೆದುಕೊಟ್ಟು ಏನಂತಂದ್ರೆ ಮುಂದೆ ಸಾಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನೇ ಒಂದು ಬಂಡವಾಳವಾಗಿಸಿಕೊಂಡು ಇವರು ಏನಂತಂದ್ರೆ ಈ ರೀತಿ ವಸೂಲಿ ದಂಧೆಯನ್ನು ಸ್ಟಾರ್ಟ್ ಮಾಡಿಕೊಂಡಿರುವಂತದ್ದು. ಸ್ಮಿತಾ, ಧನ್ಯವಾದ ಶ್ರೀಕಾಂತ್ ಮಾಹಿತಿಗಾಗಿ.